ನಿಂದು ಕಾಲ್ ಮಾಡ್ಬಿಟ್ಟು ಏನ ತರ ಕೇಳವ ಏನು ನನ್ ಡವ್ ಯಾರಪ್ಪ, ನನ್ ಗಂಡ ಯಾರಪ್ಪ? ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ ಸೆಳೆದಳು ಕಣ್ಣಿನಲೇ. ಮಮ್ಮಿ ಬೇಗ ಮಮ್ಮಿ ನಿಂದು ಕಾಲ್ ಒಂದ್ಸಾರಿ ಹೇಳೋದು. It was at this moment that he knew. ಇವಳು ನೋಡಿ ಇವಳು ಮೊಬೈಲ್ ಹಿಡ್ಕೊಂಡ್ ಕೂತಿರೋದ. ಓ ನಿಮ್ಗೆ ಯಾಕೆ ಬೇಕದು? ಕ್ಲೀನ್ ಎಲ್ಲ ಮಾಡ್ತೀನಿ. ನಿನ್ ಮೂಗ್ನ ನೀನ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಏನದು? ನನ್ಗೆ ಬುದ್ಧಿ ಹೇಳಕ್ ಬಂದಿರ ನೀನು? ನಾನು ಯಾರು? ನಾನು ಹೊಡಿತೋಳೆ ಸಿಕ್ಕಾಪಟ್ಟೆ ಹೊಡಿತು ಜೋರಿಗೆ. ಸ್ವೀಟು ಹಾಲ್ಟು ಫ್ಯಾನ್ಸೆ ಹಾಲ್ಟು ಬೀಟು ಅಭಿಮಾನ ನಿನ್ನ ರೂಟು ಅಭಿಮಾನಿಗೆ ಸಲ್ಯೂಟು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಮತ್ತೆ ಸುಸ್ವಾಗತ. ನಾನು ಬಂದೆ 6:30 ಬಂದೆ, ನಿದ್ದೆ ಮಾಡಿದೆ ಚೆನ್ನಾಗಿ. ನಂಗೇನೋ ನಿದ್ದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. 10:30 ಇವಾಗ ಟೈಮು 4 hours ನಿದ್ದೆ ಮಾಡಿದ್ದೀನಿ. ನಮ್ಮಮ್ಮ ಕೆಲಸ ಮಾಡ್ತಾ ಅವ್ರೆ. ಮಮ್ಮಿ ಏನ್ ಸಮಾಚಾರ? ಏನ್ ಸಮಾಚಾರ? ಎಲ್ಲ ಟೈಮ್ ಸರಿಯಾಗಿ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ನೀರ್ ಕುಡಿ. ಇವಾಗೆಲ್ಲ ಬೇಸಿಗೆ ಕಾಲ ಆಯ್ತಾ. ತಿಂಡಿ ಪಂಡಿ ಐಟಮ್ ಜಾಸ್ತಿ ಇದ್ ಮಾಡ್ಬಾರ್ದು ಹೋಟ್ಲದ. ಓಕೆ, ಅವೆಲ್ಲ ತಿಂದ್ರೆ ಆರೋಗ್ಯ ಕೆಡುತ್ತೆ. ಮನೇಲಿ ಮನೇಲಿ ಇರೋ ನೀಟಾಗಿರೋದ್ನ ತಿನ್ನು, ಸರಿಯಾ? ಎಲ್ರಿಗೂ ಹೇಳ್ತೀರ? ನನ್ಗೊಬ್ಬನ್ ಮಾತ್ರ? ಎಲ್ಲಾರ್ಗು ಎಲ್ಲಾರ್ಗು ಚೆನ್ನಾಗಿರ್ಬೇಕು. ನೀವು ಅಷ್ಟೇ ಟೈಮ್ ನೀರ್ ಕುಡೀರಿ, ಟೈಮ್ ಊಟ ತಿನ್ನಿ. ಬೇಸಿಗೆಗಾಲ ಬಂತು, ಚೆನ್ನಾಗಿ ನೀರ್ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳಿ. ನಾನು ಇವಾಗ ಸ್ನಾನ ಮಾಡಕ್ ಹೋಗ್ತಿದ್ದೀನಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಓಕೆನಾ? ಬೆಳಗ್ಗೆ ಬಂದಿದ ತಕ್ಷಣ ಪಲಾವ್ ತಿಂದೆ 6:30ಗೆ. A few moments later. ಜಸ್ಟ್ ರೆಡಿ ಆದೆ ನೋಡಿ. ಒಂದ್ ಗುಳ್ಳೆ ಬಂದ್ಬಿಡುತ್ತೆ ದೊಡ್ಡದು. ಅದೇನೋ 3 ದಿನ ಎಲ್ಲ ಚೆನ್ನಾಗಿರುತ್ತೆ, ಒಂದ್ ದಿನಕ್ಕೆ ಗುಳ್ಳೆ ಬಂದ್ಬಿಡುತ್ತೆ. ಏನಕ್ಕಂತ ಗೊತ್ತಿಲ್ಲ. ಯಾರೋ ಪಕ್ಕದ ಮನೆ ಮಿಕ್ಸಿ ಗ್ರೈಂಡ್ ಮಾಡ್ತವ್ರೆ. ಮಮ್ಮಿ ನೋಡಿ ಅಷ್ಟೇ, ನಮ್ಮಮ್ಮ ಅಷ್ಟೇ ಕತೆ. ನಮ್ಮಮ್ಮ ಬರ್ತಾರೆ, ಕೆಲಸ ಮಾಡ್ತಾರೆ, ತಿಂತಾರೆ, ಮಲ್ಕೊಂತಾರೆ. ನೋಡಿ ಎಷ್ಟು ಚೆನ್ನಾಗಿತ್ತು ಫ್ರಿಡ್ಜ್, ಅದನ್ನು ಒರೆಸ್ತವ್ರೆ. ಮಾಡಕ್ ಬೇರೆ ಕೆಲಸ ಇಲ್ವಲ್ಲ, ಅದಕ್ಕೆ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಮ್ಮಮ್ಮ ಬೈದ್ ಬಿಡ್ತಾರೆ ಸರಿ. ಓಕೆ ಗೈಸ್, ನಾನು ಇವಾಗ ಹೊಟ್ಟೆ ಸಿಕ್ಕಾಪಟ್ಟೆ ಇಸ್ತಿದ್ದೆ. ನಮ್ಮಮ್ಮ ಏನ್ ಮಾಡಿದ್ದೆ ಮಮ್ಮಿ? ಓಕೆ, 5 ನಿಮಿಷ ಕೂತ್ಕೋಬೇಕಂತೆ. 5 ನಿಮಿಷ ಆದ್ಮೇಲೆ ಹಾಕೊಡ್ತಾರಂತೆ. ಓಕೆ, ಲೆಟ್ಸ್ ವೇಟ್ ಫಾರ್ 5 minutes. ಕಾವ್ಯಕನ ಗೊತ್ತಿಲ್ಲ. ನಮ್ಮಮ್ಮ ಅನ್ನ ಹಾಕೊಟ್ಟವ್ರೆ, ಅನ್ನ ಮತ್ತೆ ಸಾರು. ಏಮ್ಮ ಏನು ಮಾತಾಡ್ತಿಲ್ಲ? ಅಷ್ಟೊಂದು ಕೆಲಸ ಆಯ್ತಾ? ಸರಿ ಆಯ್ತು. ನಿನ್ನೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಮುಗ್ದಿಲ್ಲ, ಅರ್ಥ ಮಾಡ್ಕೊಳ್ಳಿ. A few moments later. ಹೊಡಿತೋಳೆ ಸಿಕ್ಕಾಪಟ್ಟೆ ಹೊಡಿತು ಜೋರಿಗೆ. ಒಳ್ಳೆ ಕೊಡ್ತೀನಿ ಪಾಪು, ಬಿಡ್ತಾರೆ ಇಲ್ಲ. ಯಾಕೆ ಹೊಡಿತಿರೋದ್ ನೀನು? ಅಕ್ಕ ಬಾಯಿಲೆ ಅಕ್ಕ ಹೊಡಿ ಕರ್ಕೊ. ಅಲ್ಲ, ಅವಳು ಮೂಗಲ್ಲಿ ಸುರಿತೈತೆ, ಅದನ್ನ ಹೇಳ್ದೆ ಒರ್ಸ್ಕೊಂತ, ಅದಕ್ಕೆ ಹೊಡಿತವಳೆ. ಒರ್ಸಕ ಫಸ್ಟ್ ನೋಡಿ ಗಾಯ್ಸ್, ಎಷ್ಟು ಒಳ್ಳೇದ್ ಮಾಡಿದ್ರು ನನಗೆ ಕೆಟ್ಟದಾಗ್ತೈತೆ ಅಂದ್ರೆ ಹೊಡಿತವಳೆ. ನಾನು ಎಲ್ಲ ಎಡಿಟ್ ಮಾಡಿದೆ ನೋಡಿ. ಇಷ್ಟೊಂದು ನಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಇಷ್ಟು ಪ್ರಾಜೆಕ್ಟ್ಸ್ ನ ಎಡಿಟ್ ಮಾಡಿರೋದು ನಾನು, ಅಂದ್ರೆ ಇಷ್ಟು ವ್ಲಾಗ್ಸ್ ನಾನು ಎಡಿಟ್ ಮಾಡಿರೋದು. ಇದರ ಒಂದು 10 ರೀಲ್ಸ್ ಇರುತ್ತೆ. ಇನ್ನೆಲ್ಲ ಬ್ಲಾಗ್ಸ್. ಸತತವಾಗಿ 2 months ಆಗಿದೆ ಬ್ಲಾಗ್ಸ್ ಕಂಪ್ಲೀಟ್ ಮಾಡಿ. ಓಕೆ, ನಾನೇನು ಏನು ಅಷ್ಟೇ ಅಪ್ಲೋಡ್ ಮಾಡ್ಬೇಕು. ಎಲ್ಲ ಎಡಿಟ್ ಎಲ್ಲ ಆಯ್ತು. ಇವಾಗ ನಾನು ಊಟ ತಿನ್ನಕ್ ಹೋಗ್ತೀನಿ. ಅಪ್ಲೋಡ್ ಮಾಡ್ಬಿಟ್ಟು ಊಟ ತಿಂದು ಆಮೇಲೆ ಮತ್ತೆ ಸ್ವಲ್ಪ ನಿದ್ದೆ ಮಾಡ್ತೀನಿ. ಆಮೇಲೆ ವರ್ಕೌಟ್ ಹೋಗ್ತೀನಿ. ನಿಮಗೆ ಎಡಿಟ್ ಮುಗಿಸಾಯ್ತು, ಅಪ್ಲೋಡ್ ಮಾಡಿದೆ. ಇವಾಗ ಊಟ ಮಾಡೋಣ ಬನ್ನಿ. ನಮ್ಮಮ್ಮ ಅಯ್ಯೋ ಬೀಳ್ತಾಯಿತ್ತು, ನಮ್ಮಮ್ಮನ ಕೈಲಿ ಒದೆ ತಿಂತಾಯಿದೆ, ಸರಿಯಾಗಿ ಬೀಳ್ತಾಯಿತ್ತು. ಎಷ್ಟು ಚೆನ್ನಾಗಿ ನನಗೆ ಕುಕ್ಕರಲ್ಲಿ ಅನ್ನ ಮಾಡೋದು ತುಂಬ ಇಷ್ಟ. ನಮ್ಮಮ್ಮ ಕುಕ್ಕರಲ್ಲಿ ಮಾಡಿದ್ದಾರೆ, ಬನ್ನಿ ಹಾಕೊಂಡು ತಿನ್ನೋಣ. ಲೆಟ್ಸ್ ಈಟ್. ಅನ್ನ ಬೆಳಗ್ಗೆ ಸಾರು ಏನು ತಿಂದು ಅದೇ ತುಂಬ ಚೆನ್ನಾಗಿ ಮಾಡಿದ್ದೀನಿ.
Give me a second, please. Give me a second, please. Okay. ಎಲ್ಲೈತಪ್ಪ? ಅವ ತಿಂತ ತಿಂದಿಲ್ಲ. ಸಾಂಗ್ ಹೆಸರೇನು? ಹಾ, ಇವಳಂತ ಏನು ಏನು ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂತ ನೋಟಾನ. ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ, ಸೆಳೆದಳು ಕಣ್ಣಿನಲೇ ಅದು ಅಂತ ನೋಟಾನ. ಮೈ ಮರೆಸೋ ಬ್ಯೂಟಿನ ನೋಡ್ತಾವ ಅದಕ್ಕೆ ಆ ಕಡೆ ಚೆನ್ನಾಗ್ತೀನಿ ಡ್ಯಾನ್ಸು, ಸತ್ಯವಾಗಲಿಲ್ಲ. ನಮ್ಮಮ್ಮ ಮಾಡೋದು ಒಂದೆರಡು ಕೆಲಸ ಅಲ್ಲ ನೋಡಿ, ಎಷ್ಟು ಪಾತ್ರೆಗಳು, ಎಲ್ಲ ಪಾತ್ರೆಗಳು ಇಲ್ಲೆಲ್ಲ ನನ್ನ ರೂಮ್ ಪೂರ್ತಿ ನೋಡಿ ಹೆಂಗೈತೆ. ಎಲ್ಲ ಒಂದು ಚೂರು ಸ್ಪೇಸ್ ಇಲ್ಲ ನೋಡಿ. ನಾನು ಹೆಂಗ್ ಕುತ್ಕೊಂಡು ತಿಂತಾ ಇದ್ದೀನಿ ನೋಡಿ, ಎಲ್ಲಿ ಕುತ್ಕೊಂಡು ತಿಂತಾ ಇದ್ದೀನಿ. ಎಲ್ಲ ಅಕ್ಕ ಪಕ್ಕ ಏನೇನೈತೆ ಅಂತ ಎಷ್ಟು ಬೇಜಾರಾಗೋಗಿದೆ ಗೊತ್ತಾ. ಫಸ್ಟು ಎಲ್ಲನೂ ಕ್ಲೀನ್ ಮಾಡಿ ಅದ್ರ ಜಾಗದ ಹತ್ರ ಅದ್ರದ್ದು ಐಟಮ್ ಇಡಬೇಕು ಫಸ್ಟು. ಇಲ್ಲ ಅಂದ್ರೆ ನನಗೆ ಕೋಪ ಬಂದ್ಬಿಡುತ್ತೆ. ಸರಿ ಆಯ್ತು, ನೀವು ಊಟ ಮಾಡಿದ್ದೀರಾ? ಮಾಡ್ಕೊಳ್ಳಿ. ಮತ್ತೆ ನಮ್ಮಕ್ಕ ನೋಡಿ ಗೈಸ್, ಎಲ್ಲ ನಮ್ಮಮ್ಮ ಪಾತ್ರೆ ತೊಳೆದಿರೋದೆಲ್ಲ ಒರೆಸಿ ಕೊಡ್ತಾರೆ. ಇವಳು ನೋಡಿ, ಇವಳು ಮೊಬೈಲ್ ಹಿಡ್ಕೊಂಡು ಕೂತಿರೋದ. ಓ, ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ನನಗೆ ಹೊಡೆಯಕ್ ಬರ್ತಾಳೆ. ನಿನ್ ಜೊತೆ ನಾನು ನಿನ್ ಜೊತೆ ಮಾತಾಡಲ್ಲ. ಏನು ತಮಾಷೆಗೆ? ಓಕೆ, ನಮ್ಮಕ್ಕ ಎಲ್ಲ ಒರೆಸ್ತಿದ್ದಾಳೆ. ಅವಳು ನಮ್ಮ ಅಮ್ಮಗೆ ಸಪೋರ್ಟ್ ಮಾಡ್ತಿದ್ದೆ ಇವತ್ತು. ಅವಳು ಪಾಪ ರಜಾ ಹಾಕ್ಬಿಟ್ಟು ನಮ್ಮ ಅಮ್ಮಗೆ ಸಪೋರ್ಟ್ ಮಾಡ್. ಏನ್ ಬೇಕಾ ರಜಾ ಹಾಕಿದ್ದೀನಿ? ಪಾಪು ಸ್ಕೂಲ್ ಡೇ. ಅದಕ್ಕೆ ನಾನು ಅನ್ಕೊಂಡೆ ನಮ್ಮ ಅಮ್ಮಗೆ ಸಪೋರ್ಟ್ ಆಗ್ತೈತೆ. ನಾನೇನ್ ಅನ್ಕೊಂಡೆ ಅಂದ್ರೆ ಅವಂಗೆ ಏನು ಹೆಲ್ಪ್ ಮಾಡೋದಕ್ಕೆ ರಜಾ ಹಾಕಿದ್ಯಾ ಅಂತ ಅನ್ಕೊಂಡೆ. ನಮ್ಮಮ್ಮ ನೋಡಿ, ಮಮ್ಮಿ ಎಷ್ಟು ಪಾತ್ರೆ ಇಟ್ಟಿದ್ಯಾ ಮಮ್ಮಿ? ಇದನ್ನ ನೀನ್ ಮಾರಿದ್ರೆ 1 ಲಕ್ಷ ಬಂದ್ಬಿಡುತ್ತಲ್ಲ ಮಮ್ಮಿ. 1 ಲಕ್ಷದ ಮೇಲೆ ಬರ್ತದೆ. 1 ಲಕ್ಷ ಅಲ್ಲ, 2 ಲಕ್ಷ ಮೇಲೆ ಬರ್ತದೆ ಇಷ್ಟೆಲ್ಲ ಪಾತ್ರೆ ಮಾಡಿದ್ರೆ ನಮ್ಮಮ್ಮ. ಹಂಗಲ್ಲ, ಒಂದಕ್ಲೆ ಒರ್ಸು, ಇನ್ನೊಂದು ಬಟ್ಟೆ ನಾವು ಒರ್ಸ್ಕೊತೀನಿ. ಸರಿ, ಒರ್ಸ್ತಾ ಇದೆ, ಒರ್ಸು ಈಗ. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟವಳು. ಜಿಮ್ಗೆ ಹೋಗಕ್ಕ ನೀನು ಪ್ರೋಟೀನ್ ಪೌಡರ್ ತಿನ್ನೋದಲ್ಲ ತಗೋಕ. ಅವ ನಿನ್ ಡವ್ ಕಾಲ್ ಮಾಡ್ಬಿಟ್ಟು ಏನಾರ ತರ ಕೇಳವ. ಹೋಗ ಮುಖ ತಿಕ್ಕ ಮುಚ್ಕೊಂಡು. ನನ್ ಡವ್ ಯಾರಪ್ಪ, ನನ್ ಗಂಡ ಯಾರಪ್ಪ? ನಿನ್ ಗಂಡನೇ ನಿನ್ ಡವ್ ಅವ. ಪ್ಲೀಸ್ ಮಮ್ಮಿ ಏನಾದ್ರು ತರ ಕೇಳ ಮಮ್ಮಿ ತಿನ್ನೋದಕ್ಕೆ. ಹೊಟ್ಟೆ ಸರಿ, ಕಾಸು ಇದ್ದಿದ್ರೆ ಇಲ್ಲೇ ಕಚೋರಿ ಬಂದಿತ್ತಲ್ಲ. ನನ್ನ ಹತ್ರ ಇತ್ತಲ್ಲ, ಹೇಳ್ಬೇಕ್ತಾನೆ. ಸರಿ, ಬೇಡ ಅಂತ ಏನ್ ತಕೊಂಡರಿ? ಚೆನ್ನಾಗಿರುತ್ತಕ್ಕ ನೀನು ಕಚೋರಿ ಕೊಡೋದು. ಎಗ್ ಪಪ್ಸ್ ತಕೋ, ಚೆನ್ನಾಗಿರುತ್ತೆ ಕಣೆ. ಎಗ್ ಪಪ್ಸ್ ತಗೊಂಡ್ಬಿಟ್ಟು ಕ್ಯಾಮ್ರಾ ಯಾರು ತಗೊಂಡ್ ಕೊಟ್ಬಿಡ್ತಾರ. ಎಗ್ ಪಪ್ಸ್ ಅಲ್ಲ, ಇವಳು ಕ್ರೀಮ್ ಬರ್ಬೇಕಂತೆ. ನಾನ್ ನಿನ್ ಜೊತೆ ಮಾತಾಡಲ್ಲ ಕಣೆ, ನಾನ್ ನಿನ್ ಜೊತೆ ಮಾತಾಡಲ್ಲ. ನಿನ್ ಜೊತೆ ಮಾತಾಡ್ಬಾರ್ದು, ನೀನ್ ವಿಡಿಯೋ ಮಾಡ್ಕೋಬಾರ್ದಾ? ಏನ್ ಪರ್ಮಿಷನ್ ಬೇರೆ ಬೇಕಾ ನಿಂದು? ಓ ಇಲ್ಲೇ ಮಮ್ಮಿ, ಬೇಗ ಮಮ್ಮಿ ನಿನ್ ಡವ್ ಕಾಲ್. ಒಂದ್ಸರಿ ಹೇಳೋದು. It was at this moment that he knew. He fucked up. ಮಾಡ ಆತಗೆ ಮಾಡ್ಕೊಡ. ನನ್ನ ಹತ್ರ ಫೋನ್ ಇದ್ದ. ಅಲ್ಲಿ ಮೂಗೋಳ ಕೈ ಹಾಕೊಂಡಂಗೆ ಎಷ್ಟು ಏನು ಕ್ಲೀನ್ ಎಲ್ಲ ಮಾಡ್ತೀನಿ. ನಿನ್ ಮೂಗ್ನ ನೀನ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದ್ರೆ ಏನದು? ನನಗೆ ಬುದ್ಧಿ ಹೇಳಕ್ ಬಂದಿರೋ ನೀನು. ನಾನು ಯಾರೋ, ನಾನು ಚುಂಚಗಿರಿ ಗೌಡ, ದೇಶಕ್ಕೆ ಉಂಟು. ಏನೋ ಹೆಚ್ಚಾಗಿ ಮಾತಾಡಿದ್ರೆ ತಿಥಿ ಮಾಡಾಕ್ಬಿಡ್ತೀನಿ ನಿನ್ನ. ಬಿದ್ದಿ ಏನು 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 ಇಲ್ಲ, ಸುಮ್ಮನೆ ಇರು. ಯಾಕವ ಎಲ್ಲರೂ ಹಿಂಗೆ ಊರಳತಿ ಜೋಡಿಸಾಳೆ. ಚಿಕ್ಕದಾಗಿ ಜೋಡಿಸ್ಕೋಬೇಕು ಅಂತಂದ್ರೆ ಈಗ ಅವ್ರು ತಗೊಂಡ್ಬಂದೇವಿ, ಯಾರು ಕುತ್ಕೊಂಡು ಓಡಿಸ್ತೇನೆ.
ಸರಿ, ಇವಾಗ ನಮ್ಮಪ್ಪ ಕಾಲ್ ಮಾಡ್ಬಿಟ್ಟು ನಮ್ಮಮ್ಮ ಕೊಡ್ತೀನಿ ಏನಾದ್ರು ತರ ಕೇಳಿ ತಿನ್ನೋಣ. One eternity later. ಥ್ಯಾಂಕ್ಸ್. ಏನ ಏನಕ್ಕೆ ನಾನೇನ್ ಮಾಡ್ದೆ ನಿಂಗೆ? ನಾವಪ್ಪ ಐಸ್ ಕ್ರೀಮ್ ತೊಗೊಂಡ್ ಕೊಟ್ಟರು. ನಾವು ಕೇಳಿದ್ ಬರೀ ಎಗ್ ಪಪ್ಸ್ ಅಷ್ಟೇ. ನಾವಪ್ಪ ಧಾರಾಳ ಮನಸ್ಸು ತೋರಿಸಿ ಒಂದೆರಡು ಐಟಮ್ ಎಕ್ಸ್ಟ್ರಾ ತೊಗೊಂಡ್ರೆ. ಏನಣ್ಣ ಕ್ರೀಮನು ನಂಗೆ ಒಂದು ಎಕ್ಸ್ಟ್ರಾ ಇದು ಎಗ್ ಪಪ್ಸು. ಎಗ್ ಪಪ್ಸ್. ಥ್ಯಾಂಕ್ ಯು ಡ್ಯಾಡಿ. ಲವ್ ಯು ಡ್ಯಾಡಿ. ಎಲ್ಲರೂ ತಂದ್ಕೊಟ್ರೆ ಲವ್ ಯು, ಇಲ್ಲಾಂದ್ರೆ ಇಲ್ಲ. ಎಗ್ ಪಪ್ಸು ಐಸ್ ಕ್ರೀಮು ತಂದ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾನು ಮೀನ್ ನೋಡ್ತೀನಿ ಅದರಲ್ಲಿ ಅವರ ಸ್ಕೂಲ್ ಮಾಸ್ಟರ್ ಮತ್ತೆ ಮಕ್ಳುಗಳು, ಅಪ್ಪ ನನಗೆ ಸೈಕಲ್ ಕೊಡ್ಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ. ಅವ್ರು ಇಟ್ಕೊಂಡು ನಾನು ಅವನೊಂಥರ ಎಕ್ಸ್ಪ್ಲೇನ್ ಮಾಡ್ತಾನೆ. ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಒಂದು ನಗು ಬರುತ್ತೆ ಅದು ನೋಡಿದ್ರೆ. ಅದನ್ನ ಆ ಥರ ಮಾಡ್ತಾ ಇದ್ದೆ. ನಾವಮ್ಮ ಇನ್ನೂ ಅಲ್ಲಿ ವರ್ಕ್ ಮಾಡ್ತವ್ರೆ. ಸರಿ ಬನ್ನಿ ನಾವು ತಿನ್ನೋಣ. ಹೆಂಗೈತೆ ಸಿನಿ? ಏಯ್ ತಿನ್ನು, ಹೆಂಗೈತೆ ಹೇಳು. ನೋಡ್ದ ಬೀಳ್ತೈತಿ. ಹಾ ಸರಿ, ಕವರ್ ಬ್ಯಾಗ್ ಒಳಗೈತೆ. ಒಂದು ವರ್ಕೌಟ್ ಮುಗಿಸ್ಕೊಂಡ್ ಬಂದೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ. ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಮಲಗಿದ್ದೆ. ನಿದ್ದೆ ಬಂದಿಲ್ಲ. ನಮ್ಮಮ್ಮ ಚಿತ್ರಾನ್ನ ಮಾಡಿದಾರೆ. ತಿನ್ನೋಣ ಬನ್ನಿ. ಅವ್ರಿಗೊಂದು ಗಾಡಿ, ಇವ್ರಿಗೊಂದು ಗಾಡಿ. ನಾವು ಮಾತಾಡಲ್ವೇನ ನೀನು? ಯಾಕ? ಸಣ್ಣಪ್ಪಯ್ಯ ಅವನಿಗೇನೋ ಕೊಟ್ರಲ್ಲ. ಜಸ್ಟ್ ಇವಾಗ ಆಫೀಸ್ ಹತ್ರ ಲ್ಯಾಂಡ್ ಆದೆ ಅಂದ್ರೆ ಹಿಂಗೆ ಬಂದು ಲ್ಯಾಂಡ್ ಆಗಿಲ್ಲ, ಹಿಂಗೆ ಬಂದು ಲ್ಯಾಂಡ್ ಆಗಿ ನಿದ್ದೆ ಹಿಡಿತೈತೆ. ನಿದ್ದೆ ಮಾಡಿಲ್ಲ. ಕ್ಯಾಬ್ ಡ್ರೈವರ್ ಬೇರೆ ಇದ್ರು, ಅದಕ್ಕೆ ನಿದ್ದೆ ಮಾಡೋಕ್ಕಾಗಿಲ್ಲ. ಮಾತಾಡ್ಕೊಂಡಿದ್ವಿ. ಬರೀ ಹೋಗ್ಬಿಟ್ಟು ಲಾಗಿನ್ ಆಗೋಣ. 2000 years later. ಕಾರಲ್ಲಿ ಬರ್ತಾ ಒಳ್ಳೆ ನಿದ್ದೆ ಬಂತು. ಸಕ್ಕತ್ತಾಗಿ ನಿದ್ದೆ ಮಾಡಿದೆ. ಬಾಕ್ಸ್ ನಮ್ಮಮ್ಮ ಹಾಕೊಂಡಿದ್ದು ಹಂಗೆ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಕೂಗಿಸ್ಕೊಂತೀನಿ, ತಿನ್ಕೊಂತೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.